ಮತ್ತು ನಾನು ಬಪ್ಪನಾಡು ಮೇಳ ಅಂತ ಇತ್ತು. ಬಪ್ಪನಾಡು ಮೇಳ ಅಂತೇಳಿದರೆ ಧರ್ಮಸ್ಥಳ ಮೇಳದ ಮ್ಯಾನೇಜ್ಮೆಂಟು ಮಾಡಿಕೊಂಡಿರುತ್ತಿದ್ದ ನಾರಾಯಣ ಕಾಮತ್ರು ಆ ಮೇಳವನ್ನು ಮಾಡಿದರು. ಆವಾಗ ನನಗೂ ಕರೆ ಬಂತು, ಒಪ್ಪಿಕೊಂಡೆ ನಾನು. ಆ ಸಮಯದಲ್ಲಿ ದೊಡ್ಡ ವೇಷದವರು ಅಂತ ಬಹಳ ಜನ ಇದ್ದರು. ಎಡೆಗೆ ಇವರು ಬರ್ತಿದ್ರು, ಕೋಳಿ ರಾಮಚಂದ್ರ ಅವರು ಬಂದು ನಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೊಂಡಿದ್ದರು. ಆಗ ವಸ್ತ್ರಾಪಹಾರ ಎನ್ನುವಂತಹ ಪ್ರಸಂಗ ಬಹಳಷ್ಟು ಆಗಿಕೊಂಡಿತ್ತು. ಆ ಸಮಯದಲ್ಲಿ ನಮಗೆ ಬೇಕಾದ ಅನುಕೂಲಕ್ಕೆ ಆಗುವಂತೆ ಎಲ್ಲ ರೀತಿಯ ವಿಷಯವನ್ನು ತಿಳಿಸಿಕೊಡುತ್ತಿದ್ದರು. ಹಾಗೆ ಲಕ್ಷ್ಮಣಗೌಡ ಎಂಬುವವರು ದ್ರೌಪದಿಯಾಗಿಯೂ ಮತ್ತಿನ ದ್ರೌಪದಿ ನಾನಾಗಿಯೂ ಹಾಗೆ ಜೊತೆಯಲ್ಲಿ ವೇಷ ಮಾಡಿಕೊಂಡಿದ್ದೆವು. ಇನ್ನು ಹಾಗೆ ಕೆಲವು ಕಡೆಯಲ್ಲಿ ಕೆಲವು ಪ್ರಸಂಗಗಳು ನಿಭಾಯಿಸ್ತಾ ಇತ್ತು. ಆ ಪ್ರಸಂಗದಲ್ಲಿ ಯಾವ ಮೈನು ಶ್ರೀವೇಷ ಉಂಟೋ ಅದೆಲ್ಲ ನಾನೇ ಮಾಡುವುದಕ್ಕೆ ಪ್ರಾರಂಭಿಸಿದೆ. ಇದನ್ನು ನೋಡಿದಂತಹ ಬಾಕಿ ಮೇಳದವರು ನನಗೆ ಬಹಳ ಗೌರವ ಕೊಟ್ಟರು. ಹಾಗೆ ಇಡಗುಂಜಿ ಮೇಳ, ಅದು ಬಡಗುತಿಟ್ಟು. ಇಡಗುಂಜಿ ಮೇಳದಲ್ಲಿ ಶಿವರಾಮ ಹೆಗ್ಡೆ, ಶಂಭು ಹೆಗ್ಡೆ, ಗಜಾನನ ಹೆಗ್ಡೆ ಹಾಗೆ ಅವರ ಬೇಕಾದ ರೀತಿಯ ಆಟವನ್ನು ಆಡಿಕೊಂಡಿದ್ದರು. ಆ ಸಮಯದಲ್ಲಿ ಅವರಲ್ಲಿ ಗಜಾನನ ಹೆಗ್ಡೆಯವರು ಅರ್ಧದಲ್ಲಿ ತೀರಿಕೊಂಡರು. ಆ ಸಮಯದಲ್ಲಿ ನಾನೇ ಶ್ರೀವೇಷಕ್ಕೆ ಅವರಿಗೆ ಹೋದೆ. ಅಂದರೆ ಮೂಲ್ಕಿ ಮೇಳದಲ್ಲಿ ಅರ್ಧ ಆಟ ಬಡಗುತಿಟ್ಟು, ಅರ್ಧ ಆಟ ತೆಂಕುತಿಟ್ಟು ಹೀಗೆ ನಡ್ಕೊಂಡಿತ್ತು. ಅವರ ಪಾತ್ರಕ್ಕೆ ನಾನು ಬೇಕಾದ ಶ್ರೀವೇಷವನ್ನು ಮಾಡಿಕೊಂಡು ಹೋಗ್ತಿದ್ದೆ. ಹಾಗೆ 2 ಪ್ರಸಂಗಗಳಲ್ಲಿಯೂ ನಾನು ಶ್ರೀವೇಷ ಮಾಡಿಕೊಂಡಿದ್ದೆ. ಇನ್ನು ಹಾಗೆ ಆ ಮೂಲ್ಕಿ ಮೇಳವು ಬಹಳ ಕಷ್ಟ ಜೀವನದಲ್ಲಿ ನಡೆಯಲಿಕ್ಕೆ ಶುರುವಾಯಿತು. ಪಾಪ ಅವರಲ್ಲಿ ಹಣ ಕಡಿಮೆ ಆಯಿತು. ಆವಾಗ ಯಾರೊಬ್ಬರ ಹತ್ರ ಕೇಳಿದರೂ ಹಣ ದೊರಕುವ ರೀತಿಯಲ್ಲಿ ಇರಲಿಲ್ಲ. ಕಡೆಗೆ ಮೇಳ ಕಡೆಯದಾಗಿ ಸೇವೆ ಆಟ ಮಾಡಿ ಮತ್ತು ಮುಂದಿನ ವರ್ಷ ಮೇಳ ನಡೆಸುವುದಿದ್ದರೆ ನಿಮಗೆ ಹೇಳಿ ಕರೆ ಮಾಡ್ತೇವೆ, ಆವಾಗ ನೀವು ಬರಬೇಕು ಅಂತ ನನ್ನನ್ನು ಹಾರೈಸಿಬಿಟ್ರು. ಆಮೇಲೆ ಸುಮಾರು ಮೇಳ ಅಂತೇಳಿದರೆ ಕೊಲ್ಲೂರು ಮೇಳಕ್ಕೆ ಹೋದೆ. ಅಲ್ಲಿಯೂ ಹಾಗೆ ಕೊಲ್ಲೂರು ಮೇಳದಲ್ಲಿ ದೊಡ್ಡ ಸೆಟ್ಟಿತ್ತು. ಅಗರಿ ಶ್ರೀನಿವಾಸ ಭಾಗವತರಿದ್ದರು, ಹಾಗೆ ಶಂಕರನಾರಾಯಣ ಸಾಮಗ್ರು ಅಂತ ಇದ್ದರು, ಕೊಳ್ತಿಗೆ ನಾರಾಯಣಗೌಡ ಅಂತ ಇದ್ದರು. ಸುರುವಿನ ಕಂವಾಸುರ ಕೊಳ್ತಿಗೆ ನಾರಾಯಣಗೌಡ, 2ನೇ ಕಂವಾಸುರ ಶಂಕರನಾರಾಯಣ ಸಾಮಗ್ರು. ಅವರ ಮಾತಿಗೆ ಅವರ ವೇಷಕ್ಕೆ ದೇವಿ ನನ್ನದೇ, ಕೊಳ್ಳೂರು ಮೂಕಾಂಬಿಕೆ. ಆ ವೇಷಕ್ಕೆ ಅವರು ಎಷ್ಟು ಮಾತನಾಡ್ತಾರೆ ಅಂತ ನನಗೆ ಈಗಲೂ ನೆನಪಿಗೆ ಬರುವುದಿಲ್ಲ. ಅಷ್ಟು ಮಾತನಾಡಿಕೊಂಡಿದ್ದರು. ಕಟ್ಟ ಕಡೆಗೆ ದೇವಿ ಏನೂ ಅಲ್ಲ ಎನ್ನುವಲ್ಲಿವರೆಗೆ ಮುಟ್ಟುತ್ತಿದ್ದರು. ಹಾಗೆ ಮಾತನಾಡು ಮುಂದುವರಿಸಿ ದೇವಿ ಇಲ್ಲದೆ ಯಾವ ಒಂದು ತರಗೆಲೆ ಕೂಡ ಅಲ್ಲಾಡಲಿಕ್ಕಿಲ್ಲ ಅಂತೇಳಿ ಅಲ್ಲಿವರೆಗೆ ಮುಟ್ಟಿದ್ರು. ಮತ್ತು ನಾನು ಮಾತನಾಡಿ ನಿಮಗೆ ಏನು ಹೊರ ಬೇಕು ಅದನ್ನು ಕೇಳಿಕೊ, ನಾನು ಕೊಡ್ತೇನೆ ಅಂತ ಹೇಳಿದ್ದಕ್ಕೆ, ನನಗೆ ಮೋಕ್ಷ ಬೇಕು, ಯಾವ ವರವೂ ನನಗೆ ಬೇಡ ಅಂತ ಹೇಳಿದ್ದಕ್ಕೆ ತಥಾಸ್ತು ಅಂತ ಹೇಳಿದೆ. ಹಾಗೆ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಕುಂದಾಪುರ, ಉಡುಪಿ, ಕುಂದಾಪುರ, ಕೊಲ್ಲೂರು, ಇನ್ನು ಕೆಲವು ಕಡೆ ಘಟ್ಟದ ಮೇಲೆ ತಿರುಗಾಟ ಆಗಿದೆ. ಆವಾಗ ಆ ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯಲ್ಲಿ ಬಹಳಷ್ಟು ದುಡಿದು ಒಳ್ಳೆಯ ಹೆಸರನ್ನು ಪಡೆದಂತಹ ನಾನು ಬಹಳ ಹೆಮ್ಮೆಯಿಂದ ಎಲ್ಲರೂ ಪ್ರೀತಿಸಿಕೊಂಡು ಹೋಗ್ತಿದ್ದೆ. ಹಾಗೆ ಮೇಳಗಳು ಇನ್ನೂ ಕೆಲವು ಇತ್ತು. ಮದವರು ಮಹಾಗಣಪತಿ ದೇವರ ಒಂದು ಹೆಸರಿನಲ್ಲಿ ಮೇಳ ನಡ್ಕೊಂಡಿತ್ತು. ಅಲ್ಲಿಗೂ ಶ್ರೀವೇಷಕ್ಕೆ ಹೋಗಿದ್ದೆ. ಇನ್ನು ಮೂಲ್ಕಿ ವೆಂಕಟರಮಣ ದೇವರದ್ದಲ್ಲದೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಎನ್ನುವಂತಹ ಮೇಳದಲ್ಲಿಯೂ ನಾನು ತಿರುಗಾಟ ಮಾಡಿದ್ದೇನೆ. ಆವಾಗ ದೊಡ್ಡ ವೇಷದವರು ಅಂತ ಹೇಳಿದರೆ ಚೆನ್ನಪ್ಪ ಶೆಟ್ಟರು ಅಂತ, ಅವರು ವೇಷದಲ್ಲಿ ತೀರಿಕೊಂಡಿದ್ದಾರೆ. ಆದರೆ ಬಹಳ ವಿದ್ವಾಂಸವರು, ಅದಕ್ಕೆ ತಲೆ ಬಗ್ಲೇಬೇಕು. ಅವರು ಮಾಡುವಂತಹ ಕೌರವ ಬಹಳ ಒಳ್ಳೆಯ ಕೌರವಾಗಿತ್ತು. ಮತ್ತು ಇವರು ಕೌರವ ಮಾಡಿ ಬಹಳ ಹೆಸರು ಗಳಿಸಿದರು. ಸೂರ್ಯಕುಮೇರು ಗೋವಿಂದ ಭಟ್ರು ಅಂತೇಳಿ ಕೌರವ ಮಾಡಿ ಬಹಳ ಹೆಸರು ಗಳಿಸಿದರು. ಆವಾಗ ಆ ಕಾಲದಲ್ಲಿ ಚೆನ್ನಪ್ಪ ಶೆಟ್ಟರದ ಕೌರವ ಅಂತೇಳಿದರೆ ಬಹಳ ಒಳ್ಳೆಯದಾಗಿತ್ತು. ಆ ಕಾಲದಲ್ಲಿ ಅವರ ಕೌರವ ನಾನು ಬಣ್ಣದ ವೇಷಕ್ಕೆ ಕಾಲಿಟ್ಟಿದ್ದೆ. ಅಂದರೆ
ಅವರಿಗೆ ಸರಿಯಾದಂತಹ ಜೊತೆ ಬೇಕು ಎನ್ನುವಂಥ ರೀತಿಯಲ್ಲಿ ಭೀಮನ ವೇಷ ನಾನು ಮಾಡಿಕೊಂಡಿದ್ದೆ. ಹಾಗೆ ನನಗೆ ಹೆಚ್ಚು ಕಡಿಮೆ ಆದರೆ ಅವರು ನನಗೆ ಹೇಳುತ್ತಿದ್ದರು. ಅವರಿಗೆ ಯಾವ ರೀತಿ ಬೇಕೋ ಅದನ್ನು ನಡ್ಕೊಂಡು ನಾನು ಹೋಗ್ತಿದ್ದೆ. ಇನ್ನು ಕುರಿಯ ವಿಠ್ಠಲ ಶಾಸ್ತ್ರಿಗಳು ಕೆಲವು ವೇಷದಲ್ಲಿ ಬಹಳ ಹೆಸರು ಗಳಿಸಿದವರು. ಒಂದು ಬ್ರಹ್ಮಕಪಾಲದ ಈಶ್ವರ, ಒಂದು ದತ್ತಾಧ್ವರದ ಈಶ್ವರ. ಹಾಗೆ ಕೆಲವು ವೇಷಗಳನ್ನು ಅವರ ಹಾಗೆ ಮಾಡುವವರು ಈಗಲೂ ಇಲ್ಲ. ಅದು ಆ ಭಾವನೆ, ನಟನೆ, ಅದರ ಕ್ರಮ ಅಂತೇಳಿದರೆ ಅದು ಕ್ರಮವೇ ಬೇರೆ. ಅವರು ಬ್ರಹ್ಮಕಪಾಲದೊಂದು ಈಶ್ವರ ಮಾಡಿ ಪೇಜಾವರ ಸ್ವಾಮಿಗಳು ಬಂದು ಅವರಿಗೆ ಬಹಳ ಒಂದು ಹೊಗಳಿಕೆಯ ಮಾತನ್ನು ಹೇಳಿ ಗೌರವಿಸಿದರು. ಆವಾಗ ನಾನು ಶಾರದೆ ಮಾಡಿ ಮತ್ತು ಕುಮುದೆ ಎಂಬಂತಹ ಹೆಸರಿನ ವೇಷ ಎರಡು ಮಾಡಿಕೊಂಡಿದ್ದೆ. ಆವಾಗ ಬ್ರಹ್ಮನಾಗಿ ಇದೇ ದೊಡ್ಡ ಸಾಮಗ್ರು ಶಂಕರನಾರಾಯಣ ಸಾಮಗ್ರು ಅವರು ಬ್ರಹ್ಮ ಮಾಡಿಕೊಂಡಿದ್ದರು. ಆ ಪದ್ಯಕ್ಕೆ ಯಾವ ರೀತಿಯ ಭಾವನೆ ಬೇಕೋ ಅದು ಆವಾಗ ಅವರಿಗೆ ಮೆಚ್ಚುಗೆ ಆಗುತ್ತಾ ಇತ್ತು. ಆ ಪದ್ಯ ಹೇಳುವುದಿದ್ದರೆ ಅಗರಿ ಶ್ರೀ ಶ್ರೀನಿವಾಸ ಭಾಗವತರು ಅವರ ಪದ್ಯವನ್ನು ಬಿಟ್ಟರೆ ನಮಗೆ ಬೇರೆ ಯಾವ ಪದ್ಯವೂ ಹಿಡಿಸುತ್ತಿರಲಿಲ್ಲ. ಆ ಕ್ರಮದಲ್ಲಿ ಬಹಳ ವಯ್ಯಾರೆಯಿಂದ ಪದ್ಯವನ್ನು ಹೇಳಿ ಮುಗಿಸ್ತಾ ಇದ್ದರು. ಹಾಗೆ ದತ್ತಾಧ್ವರದಲ್ಲಿ ಗೌರಿಯಾಗಿ ನಾನು ವೇಷ ಮಾಡಿದ್ದೇನೆ. ಇದೇ ವಿಠ್ಠಲ ಶಾಸ್ತ್ರಿಗಳದ್ದು ಈಶ್ವರ ಪಾತ್ರದಲ್ಲಿ. ಅದು ಒಂದು ಸಲ ಕೋಪ ಬರೋದು, ಒಂದು ಸಲ ನಿಧಾನದಲ್ಲಿ ಮಾತಾಡೋದು, ಮತ್ತು ಕಡೆಗೆ ಆ ಈಶ್ವರನಿಗೆ ಕೋಪ ಬಂದು ಕೊರಳಿಗೆ ಕೈ ಹಾಕಿ ಹೋಗುದಿದ್ದರೆ ಹೋಗು ನಡಿ ಅಂತೇಳಿ ಹೇಳುವ ಕ್ರಮ ಒಂದು ಇತ್ತು. ಈಗ ಅದೆಲ್ಲ ಬಿಟ್ಟು ಹೋಗಿದೆ, ಯಾರಿಗೆ ಆ ಕ್ರಮವೇ ಬರುವುದಿಲ್ಲ. ಆ ರೀತಿಯಲ್ಲಿ ಇನ್ನು ವಿಶ್ವಾಮಿತ್ರ ಮೇನಕೆ ಅವರ ಹಾಗೆ ವಿಶ್ವಾಮಿತ್ರ ಮಾಡುವವರು ಈಗ ಯಾರೂ ಇಲ್ಲ. ಅದು ನಿಜವಾಗಿ ಹೇಳ್ತೇನೆ. ಅವರ ಆ ವಿಶ್ವಾಮಿತ್ರ ಅಂತೇಳಿದರೆ ಅದು ಮೇನಕೆಯನ್ನು ಮರಳುಗೊಳಿಸುವಂತಹ ಒಂದು ಕ್ರಮ. ಅದು ಬಹಳ ದೊಡ್ಡದಾಗಿದೆ. ಯಾಕಂತೇಳಿದರೆ ಖಂಡನ ಮುನಿಪ ದುಂಡಕುಚಗಳ ಅಂತ ಹೇಳುವ ಒಂದು ಪದ್ಯಕ್ಕೆ ಅಗರಿ ಭಾಗವತರು ಹೇಳ್ತಿದ್ರು. ಆವಾಗ ಅವರು ಮಾಡ್ತಿರುವಂತಹ ಒಂದು ನಟನೆ ಅಂತೇಳಿದರೆ ಅದು ಬಹಳ ವಿಶೇಷವಾಗಿತ್ತು. ನಮಗೆ ಈಗಲೂ ಮರೆತು ಹೋಗದಂತಹ ರೀತಿಯ ಭಾವನೆ ಅವರಲ್ಲಿ ಇತ್ತು. ಹಾಗೆ ಕೆಲವು ವಿಷಯಗಳಲ್ಲಿ ನಾನು ಅನುಭವಿಸಿಕೊಂಡಿದ್ದೇನೆ. ಹಾಗೆ ಪಾರಿಜಾತ ಪ್ರಸಂಗದಲ್ಲಿ ಮದವರು ಮಹಾಗಣಪತಿ ರಾವ್ ಅವರದು ಕೃಷ್ಣ. ಆ ಕೃಷ್ಣನಿಗೆ ಬಹಳ ಒಳ್ಳೆಯದ ಮಾಡಿಕೊಂಡಿದ್ದರು. ಇದೇ ಹಾಸ್ಯಗಾರರು ಪೆರೋಡಿ ನಾರಾಯಣ ಭಟ್ರು ಹಾಸ್ಯವನ್ನು ಮಾಡ್ತಿದ್ದರು. ಆವಾಗ 3 ವೇಷಗಳು ಸಮಾನತೆಯಲ್ಲಿ ನಾವು ಮಾತನಾಡಲಿಕ್ಕಿತ್ತು. ಕೃಷ್ಣ ಒಂದು ರೀತಿ ಮಾತಾಡಿದರೆ ಅದು ಮಕರಂದ ಒಂದು ರೀತಿಯಲ್ಲಿ ಮಾತಾಡೋದು, ಹಾಗೆ ಸತ್ಯಭಾಮೆ ಒಂದು ಕೋಪದಲ್ಲಿ ಮಾತನಾಡೋದು, ಹೀಗೆ ಸಂಭಾಷಣೆ ರೀತಿಯಲ್ಲಿತ್ತು. ಕಡೆಗೆ ನನಗೆ ಬೇಕಾದ ರೀತಿಯಲ್ಲಿ ಅನುಭವ ಕಡಿಮೆ ಆದರೆ ಇವರೆಲ್ಲ ಹೇಳಿಕೊಂಡಿದ್ದರು. ಆದ್ದರಿಂದ ನಾನು ಮುಂದೆ ಬರುವುದಕ್ಕೆ ಒಂದು ದಾರಿದೀಪವಾಗಿ ಕಂಡುಕೊಂಡಿತ್ತು. ಹಾಗೆ ಮತ್ತೆ ಯಾವ ಮೇಳಕ್ಕೆ ಹೋದರೂ ಮೇಳದಲ್ಲಿ ನಾನು ಬೇರೆ ಬೇರೆ ವೇಷಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದೆ. ಹಾಗೆ ಸಣ್ಣ ಸಣ್ಣ ವೇಷಗಳನ್ನು ಈಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ಹಾಗೆ ದೇವಿ ಮಹಾತ್ಮೆಯಲ್ಲಿ ದೇವೇಂದ್ರ, ಇದೇ ಕಟೀಲು ಮೇಳದಲ್ಲಿ 7 ವರ್ಷ ದೇವೇಂದ್ರ ನನ್ನದೇ ಆಗಿಕೊಂಡಿತ್ತು. ಆವಾಗ ಬೇರೆ ಯಾರಿಗೂ ಆಗುವುದಿಲ್ಲ, ಅದು ದೇವೇಂದ್ರ ನನ್ನದೇ. ಈ ದೇವೇಂದ್ರನ ಪಾತ್ರವನ್ನು ನೋಡಿದರೆ ಅದು ಬಹಳ ವಿಶೇಷ. ಅರ್ಜುನನ ಪಾತ್ರದ ವೇಷ ಹಾಗೆ ದೇವೇಂದ್ರನ ಪಾತ್ರದ ವೇಷ ಅದು ಒಂದೇ ರೀತಿಯಲ್ಲಿತ್ತು. ಬಣ್ಣ ಕೂಡ ಅದೇ ರೀತಿಯಲ್ಲಿ ಅದಕ್ಕೆ ಕೊಡ್ತಿದ್ದೆವು. ಆಗ ದೇವೇಂದ್ರ ಯಾರು, ಅರ್ಜುನ ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ಇನ್ನು ಒಂದು ವಿಶೇಷ ಏನು ಅಂತ ಹೇಳಿದರೆ, ನಾವು ಮೊದಲಿಗೆ ಈ ಪೇಚಕು ಅಂತಂದು ಹೊಳಪು ಇತ್ತು. ಈ ನಾಮ ಎಲ್ಲ ಹಾಕಿದರೆ ಅದಕ್ಕೆ ಎಲ್ಲ ಪೇಚಕು ಹಾಕಿ ಅದು ದೂರಕ್ಕೆ ಲೈಟಿನ ಪ್ರಭೆಯ ಹಾಗೆ ಕಾಣ್ತಾ ಇತ್ತು. ಇದನ್ನು ನೋಡಿದ ಎಲ್ಲರೂ ಬಂದು ಚೌಕಿಗೆ ಬಂದು, ನಿಮ್ಮ ನಾಮ ಹಾಕಿದ್ದು ಭಾಳ ಚೆಂದ ಕಾಣ್ತದೆ, ಅದು ಹೇಗೆ ಮಾಡ್ತೀರಿ ಅಂತ ಕೇಳಿಕೊಂಡಿದ್ದರು. ಮತ್ತು ಕೆಳಗೆ ಇಲ್ಲಿಯೆಲ್ಲ ನಾವು ಬಣ್ಣ ಬರೆಯುವಾಗ ಅದಕ್ಕೂ ಪೇಚಕು ಹಾಕ್ತಿದ್ದೆವು. ಹಾಗೆ ಬಹಳ ಸಂತೋಷದ ವಿಷಯದಲ್ಲಿ ನಾನು ಜೀವನದಲ್ಲಿ ಮುಂದೆ ಹೋದೆ. ನನ್ನ ತಂದೆ ತಾಯಿಗಳನ್ನು ನೋಡುವಷ್ಟರಲ್ಲೂ ನಾನು ಹಿಂದೆ ಇದ್ದೆ. ಯಾಕಂತೇಳಿದರೆ ನನ್ನ ತಂದೆಯವರು ಒಬ್ಬ ಕೃಷಿಕರು,
ತಾಯಿಯೂ ಹಾಗೆ ಒಳ್ಳೆ ಕೆಲಸ ಮಾಡುವವರು. ಅವರನ್ನು ಒಂದು 4-5 ತಿಂಗಳಿಗೊಮ್ಮೆ ಆದರೂ ಬಂದು ನೋಡಲಿಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಯಾಕಂತಂದರೆ ಮೇಳದಲ್ಲಿ ನನಗೆ ರಜೆ ಇಲ್ಲ. ನಾನು ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದರೆ ಅದು ಯಾರೂ ಬಿಡ್ತಿರಲಿಲ್ಲ. ಮತ್ತು ನಮಗೆ ತಿರುಗಾಟದಲ್ಲಿ ಅಗರಿ ಶ್ರೀನಿವಾಸ ಭಾಗವತರ ತಿರುಗಾಟದಲ್ಲಿ ಯಾರು ತಿರುಗಾಟವನ್ನು ಮಾಡಿ ಪೂರೈಸಿದ್ರೋ ಅವರು ಯಾವ ಮೇಳದಲ್ಲಿಯೂ ತಿರುಗಾಟ ಮಾಡಬಹುದು ಎನ್ನುವಂತಹ ಒಂದು ನಮ್ಮ ಪಾಲಿಗೆ ಬಿರುದನ್ನು ಕೊಟ್ಟ ಹಾಗೆ ಹೇಳಿಕೊಂಡಿದ್ದರು. ಯಾವ ಪ್ರಸಂಗವೇ ಆಗಲಿ ಶ್ರೀನಿವಾಸ ಭಾಗವತರು ಪುಸ್ತಕ ನೋಡಿ ಪದ್ಯ ಹೇಳುವ ಕ್ರಮವೇ ಇಲ್ಲ. ಅವರು ಹೇಳೋದು ಪದ್ಯವು ನಿಂತುಕೊಂಡೇ, ಆದರೂ ಯಾವ ಪ್ರಸಂಗವೇ ಆಗಲಿ ಆ ಪ್ರಸಂಗಕ್ಕೆ ಬೇಕಾದ ಪದ್ಯವನ್ನು ಆವಾಗಲೇ ಅವರು ಬಾಯಿಪಾಠ ಬಂದ ಹಾಗೆ ಹೇಳಿಕೊಂಡಿದ್ದರು. ನಾನು ಒಂದು ಸಲ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಅವರಿಗೆ ಪುಸ್ತಕದಲ್ಲಿ ಬರೆದದ್ದನ್ನು ಓದಿ ಹೇಳಿದೆ. ಅಷ್ಟರಲ್ಲಿ ಆ ಪದ್ಯಗಳೆಲ್ಲ ಅವರಿಗೆ ನೆನಪಾಯಿತು. ಅವರು ಆವತ್ತು ನಮ್ಮ ಮೇಳಕ್ಕೆ ಬಂದಿದ್ದರು. ಆಗ ಪುಸ್ತಕ ನೋಡದೆ ನಾನು ಹೇಳಿದಂತಹ ಪದ್ಯವನ್ನೇ ಹೇಳಿ ಆಟ ಮುಗಿಸಿದರು. ಹಾಗೆ ಅವರ ತಿರುಗಾಟದಲ್ಲಿ ಯಾರು ಮಾಡಿದರೂ ಅದು ಬಹಳ ನಿಪುಣತೆಯಲ್ಲಿ ಇರ್ತದೆ ಎಂಬುದು ಅಲ್ಲಿ ಗೊತ್ತಾಯಿತು. ಇನ್ನು ಇದರ ಜೊತೆಯಲ್ಲಿ ನಾನು ಸ್ವಲ್ಪ ಪದ್ಯ ಹೇಳಲಿಕ್ಕೂ ಅನುಭವಿಸಿಕೊಂಡೆ. ಈ ಸಂಗೀತ ಕ್ರಮದಲ್ಲಿ ಬಾಲಗೋಪಾಲ ಹಾಗೆ ಶ್ರೀವೇಷ ಕುಣಿಸುವುದು ಅದು ನೆನಪಿಗೆ ಬಂತು. ಹಾಗೆ ನಾನು ಸಂಗೀತದಲ್ಲಿ ಆ ಪದ್ಯವನ್ನು ಹೇಳಲಿಕ್ಕೆ ಮುಂದಾದೆ. ಕೊಲ್ಲೂರಿನಲ್ಲಿ ಒಂದು ಆಟ ಇಟ್ಟುಕೊಂಡಿದ್ದರು. ಆವಾಗ ನಮಗೆ ಹೋಗಲಿಕ್ಕೆ ಅಲ್ಲಿ ಸ್ಟ್ರೈಕು, ಗಾಡಿ ಹೋಗುವುದಿಲ್ಲ ಅಂತಾಯಿತು. ಮೊದಲನೇ ದಿವಸ ರಾತ್ರಿ ಲಾರಿಯಲ್ಲಿ ಸಾಮಾನೆಲ್ಲ ತುಂಬಿಸಿ ಕೆಲವು ಮಂದಿಗಳನ್ನು ಒಟ್ಟು ಸೇರಿಸಿಕೊಂಡು ನಾವು ಕೊಲ್ಲೂರು ದೇವಸ್ಥಾನಕ್ಕೆ ಹೋದೆವು. ಅಲ್ಲಿ ಕೆಲವು ಮಂದಿಗಳನ್ನು ಬರಲಿಕ್ಕೆ ಆಗಲೇ ಇಲ್ಲ. ಅಲ್ಲಿ ಮೀನಾಕ್ಷಿ ಕಲ್ಯಾಣ ಅಂತ ಹೇಳುವ ಪ್ರಸಂಗ ಇಟ್ಟಿದ್ದರು. ಆವಾಗ ನಮ್ಮ ಭಾಗವತರಿಗೆ ಬರಲಿಕ್ಕೆ ದಾರಿ ಕಾಣದೆ ಏನು ಮಾಡಲಿಕ್ಕೂ ಆಗದೆ ಕಡೆಗೆ ನನ್ನ ಪಾಲಿಗೆ ಆ ಭಾಗವತಿ ಬಂತು. ಹಾಗೆ ಬೆಳಿಗ್ಗೆಯವರೆಗೆ ಪುಸ್ತಕ ಇಲ್ಲದೆ ಮೀನಾಕ್ಷಿ ಕಲ್ಯಾಣವನ್ನು ನಾನು ಮುಗಿಸಿ ಸೇವೆಯಾಟವನ್ನು ಮುಗಿಸಿದ್ದೇನೆ. ಆವಾಗ ಕಾವೂರು ಕೇಶವನಿಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಮರ್ಯಾದೆ ಒಂದು ಉಳಿಯಿತು ಅಂತ ಹೇಳೋ ಮಾತು ಅವನಿಗೂ ಬಂದಿದೆ. ಹಾಗೆಯೇ ಎಲ್ಲ ಮೇಳಗಳಲ್ಲಿ ತಿರುಗಾಟ ಮಾಡಿದ. ಇನ್ನು ಅರ್ವ ಮೇಳದಲ್ಲಿ ನಾರಾಯಣ ಶೆಟ್ಟರು ಅಂತ ಹೇಳುವವರು ಅರ್ವ ಮೇಳವನ್ನು ಪ್ರಾರಂಭಿಸಿದರು. ಆವಾಗ ಪರಕೆದ ಪಿಂಗಾರ ಎನ್ನುವಂತಹ ತುಳು ಪ್ರಸಂಗ. ಆವಾಗ ತುಳು ಮಾತಾಡಲಿಕ್ಕೆ ನನಗೆ ಬಹಳ ಕಷ್ಟ ಆಗ್ತಿತ್ತು. ಆದರೂ ಒಂದು 2 ಆಟ 3 ಆಟ ಆದ ನಂತರ ಪರಕೆದ ಪಿಂಗಾರದಲ್ಲಿ ಒಂದು ಮೊದಲಿಗೆ ಶ್ರೀವೇಷ ಮತ್ತು 2ನೇ ಪುಂಡವೇಷ 2 ವೇಷ ಮಾಡಿಕೊಂಡಿದ್ದರೆ. ಯಾಕಂತೇಳಿದರೆ ನಾರಾಯಣ ಶೆಟ್ಟರು ಸ್ವಲ್ಪ ಉದಾಸೀನ ಅವರಿಗೆ ವೇಷ ಮಾಡಲಿಕ್ಕೆ. ಅವರು ಬಂದ ಮೆಲ್ಲ ನನ್ನ ತಡಿ ನೀ ಹೀರೆ ಮಣ್ಪುಳಿಯಲ್ಲಿ ಹೇಳಿಕೊಂಡಿದ್ದರು. ಹಾಗೂ 2 ವೇಷಗಳನ್ನು ನಾನು ಮಾಡಿಕೊಂಡಿದ್ದೆ. ಆವಾಗ ತಾರನಾಥ ಬಲ್ಯ ಮತ್ತು ಮಧೂರು ಅವರ ಹೆಸರು ಮರೆತೋಯ್ತು, ಅವರು ಶ್ರೀವೇಷ ಮಾಡಿಕೊಂಡಿದ್ದರು. ಈ ಹೊಗಳಿಗೆ ಶ್ರೀವೇಷ ಅಗರಿ ಭಾಗವತರಿಂದ ಮತ್ತೆ ಇದು ಚೇಂಜ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಮೊದಲನೇ ವೇಷ ಶ್ರೀವೇಷ ರಂಗಸ್ಥಳಕ್ಕೆ ಯಾರು ಹೋಗ್ತಾರೋ ಶ್ರೀವೇಷವನ್ನು ಹೊಗಳಿಕೆ ಶ್ರೀವೇಷವನ್ನು ಅವರು ಮಾಡಬೇಕು ಅಂತೇಳಿ ಅಗರಿ ಭಾಗವತರು ಕಡ್ಡಾಯವಾಗಿ ಹೇಳಿದರು. ಆವಾಗ ಶ್ರೀವೇಷ ಯಾರು ಮೊದಲು ಮಾಡೋದೋ, ಯಾರು ಮೊದಲನೇ ಶ್ರೀವೇಷ ರಂಗಸ್ಥಳಕ್ಕೆ ಹೋಗ್ತದೋ ಅವರೇ ಮಾಡೋದು. ಒಂದೊಂದು ದಿವಸ ನಾನು ಮಾಡ್ತಿದ್ದೆ, ಒಂದು ದಿವಸ ಕೊಕ್ಕಡ ಈಶ್ವರ ಭಟ್ರು ಮಾಡ್ತಿದ್ದರು. ಹಾಗೆ ನಾವು ಒಂದೇ ಶ್ರೀವೇಷ, ಆವಾಗ ಒಂದು ಶ್ರೀವೇಷ ಒಂದು ಹಾಸ್ಯಗಾರನ ವೇಷ ಅಷ್ಟೇ ಅಲ್ಲದೆ ಬೇರೆ ಇರಲಿಲ್ಲ. ಇನ್ನು ದೀಪದ ವಿಷಯ, ಮೊದಲಿಗೂ ಈ ಡೈನಮೋ ಅದು ಇದೆಲ್ಲ ಯಾವುದು ಕರೆಂಟಿಂದಿಲ್ಲ. 4 ಗೇಸ್ ಲೈಟು ಎದುರಿಗೆ, 2 ಸೈಡಿಗೆ 4 ಗೇಸ್ ಲೈಟು. ಅದು ಗೇಸ್ ಲೈಟನ್ನೇ ಹೊತ್ತಿಸಿಕೊಂಡು ರಾತ್ರಿ ಬೆಳಿಗ್ಗೆವರೆಗೆ ಆಟ ಆಗಿಕೊಂಡು. ಅದಕ್ಕೆ ಮೊದಲು ಡಿವಿಡಿಗೆ ಅಂತ ಇತ್ತು. 2 ಜನ ಡ್ಯೂಟಿಗೆ ಹಿಡ್ಕೊಂಡು ರಂಗಸ್ಥಳದ ಎದುರು ಕಡೆಯಲ್ಲಿ ನಿಂತುಕೊಂಡು ಬೆಳಿಗ್ಗೆವರೆಗೆ ಅದಕ್ಕೆ ಎಣ್ಣೆ ಹಾಕಿ ಈ ಕ್ರಮದಲ್ಲಿ ಯಕ್ಷಗಾನ ನಡೀತಾ ಇತ್ತು. ಮತ್ತು ರಂಗಸ್ಥಳ ಏನಿಲ್ಲ, 4 ಅಡಿಕೆ ಮರ ಕಡಿದು ಕಂಬ ಹಾಕಿ 4 ಮಡಲು ಹಾಕಿ ಈ ತೆಂಗಿನ ಮರ ಓಲೆ ಉಂಟಲ್ಲ
ಅದನ್ನು ಹಾಕಿದರೆ ರಂಗಸ್ಥಳ ಆಯಿತು. ಆದರೂ ಆವಾಗ ಮಾಡುತ್ತಿರುವಂತಹ ವೇಷ ಈಗ ಕಣ್ಣಿನಲ್ಲಿ ಕಾಣಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಆ ರಂಗಸ್ಥಳಕ್ಕೆ ಯಾವ ವೇಷ ಹೋಯಿತೋ ಅದು ಸಾಕೋ ಬೇಕು ಅಂತ ಹೇಳೋದ್ರಿಗೆ ಕುಣಿತ ಇತ್ತು ಆವಾಗ. ಆ ಸಮಯದಲ್ಲಿ ರಕ್ತಬೀಜ ಅಂತೇಳಿದರೆ ಕದ್ರಿ ವಿಷ್ಣುವಣ್ಣ ಅವರು ರಂಗಸ್ಥಳಕ್ಕೆ ಪ್ರವೇಶ ಆಯಿತು ಅಂತ ಹೇಳಿದರೆ ಜನಗಳು ಎಲ್ಲಿಂದಲೂ ಓಡಿಕೊಂಡು ಬರ್ತಿದ್ದರು. ಯಾಕೆ? ಅವರ ವೇಷ ನೋಡಲಿಕ್ಕೆ. ಅದು ಬೆಂಕಿ ಹಾಗೆ ಹೋಗ್ತಿತ್ತು. ಹಾಗೆ ಇಂದ್ರ ಇತ್ತು, ಅವ್ರದ್ದು ಇಂದ್ರ ಇತ್ತು ಅಂತಾದರೆ ದೀಕ್ಷೆಯನ್ನು ಬಿಸಿಬಿಟ್ಟಿದ್ದ ಎನ್ನುವಂಥ ಪದ್ಯಕ್ಕೆ ಅವರ ಹಾಗೆ ಹೇಳುವಂಥ ಮನುಷ್ಯ ಯಾರೂ ಇಲ್ಲ. ಹಾಗೆ ಆ ಮೊದಲನ ಕ್ರಮಕ್ಕೂ ಈಗಿನ ಕ್ರಮಕ್ಕೂ ಬಹಳ ವ್ಯತ್ಯಾಸ ನನಗೆ ಕಾಣ್ತದೆ. ಈಗಲೂ ಆ ಪದ್ಯಗಳು ನೆನಪಾದರೆ ಆ ಪದ್ಯಗಳನ್ನು ಹೇಳುವ ಕ್ರಮವೂ ಉಂಟು ನನಗೆ. ಯಾಕೆಂತೇಳಿದರೆ ಅದು ಮರೆತು ಹೋಗದ ಹಾಗೆ ಆ ಕ್ರಮದಲ್ಲಿ ಪದ್ಯಗಳಿತ್ತು. ಇನ್ನು ವೇಷಗಳನ್ನು ಮಾಡುವಾಗ ತ್ರಿವೇಷವನ್ನು ಬಿಟ್ಟರೆ ಮತ್ತೆ ನಾನು ಕಿರೀಟ ಕಟ್ಟದ ವೇಷಕ್ಕೆ ಹೋದೆ. ಹಾಗೆ ಇದು ಬಪ್ಪನಾಡು ಮೇಳದಲ್ಲಿ ಕುಬಣೂರು ಶ್ರೀಧರ್ ರಾವ್ ಅಂತ ಹೇಳುವವರು ನಾನು ಪುತ್ತೂರು ಮೇಳಕ್ಕೆ ಹೋಗಿ ಅರ್ಧದಲ್ಲಿ ಬಿಟ್ಟಿದ್ದೆ. ಆವಾಗ ಶ್ರೀಧರ್ ರಾಯರು ಬಂದು ನನ್ನನ್ನು ನಮ್ಮ ಮನೆಗೆ ಬಂದು ಕನ್ಯಾನಗರ ಬಸ್ಸಿಮೂಲೆ ಮನೆಗೆ ಬಂದು ಬಹಳ ಒತ್ತಾಯ ಮಾಡಿದರು. ನಮಗೆ ಬಣ್ಣಕ್ಕೆ ಜನ ಇಲ್ಲ, ನೀವು ಬರಲೇಬೇಕು, ಕಾಮತ್ರು ಹೇಳಿದ್ದಾರೆ, ನೀವು ಹೇಳಿದ ಸಂಬಳ ಕೊಡುವ ಅಂಥೇಳಿ ನಾನು ಒತ್ತಾಯಿಸಿದರು. ಹಾಗೆ ಕುಬ್ಬಣವರು ಮತ್ತು ನಾನು ಒಟ್ಟಾಗಿ ಆಟ ಆದಲ್ಲಿಂತ ಈಗ ನೆನಪು ಬರಲಿಲ್ಲ. ಹಾಗೆ ಹೋದೆವು. ಹೋಗಿ ನನಗೆ ಪೀಠಿಗೆ ಶುರುವಾದಂತಹ ವೇಷ ಕಡೆಗೆ ಗದಾಯುದ್ಧ ಆಗೋದವರೆಗೆ ಭೀಮನ ಒಂದೇ ಪಾತ್ರ. ಈಗ 2-3 ವೇಷ ಮಾಡ್ತಾರೆ ಆ ಒಂದು ವೇಷವನ್ನು. ನಮಗೆ ಹಾಗಲ್ಲ. ಯಾವಾಗ ಪೀಠಿಗೆ ವೇಷ ಕಟ್ಟಿತೋ ಅದು ಬೆಳಿಗ್ಗೆ ಆಗೋವರೆಗೆ ಒಂದೇ ವೇಷ. ಆವಾಗ ನಮಗೆ ಸಾಕು ಆಗ್ತಿತ್ತು. ಆದರೆ ನನಗೆ ಕಾಮತ್ರು ಒಳ್ಳೆಯ ಸಂಬಳ ಕೊಟ್ಟಿದ್ದಾರೆ, ಸುಳ್ಳು ಹೇಳುವುದಲ್ಲ. ನಾನು ವೇಷ ತೆಗಿಬೇಕಿದ್ದರೆ ದಿನ ಒಂದಕ್ಕೆ 100 ರೂಪಾಯಿ ಅವರೇ ತಂದು ಕೊಡ್ತಿದ್ದರು, ಇಲ್ಲಾಂದರೆ ಯಾರ ಹತ್ರ ಆದರೂ ಕಳಿಸ್ತಿದ್ರು. ಆವಾಗ ದೊಡ್ಡ ಸಂಬಳ ಆಯಿತು. ಆಗರಿ ಭಾಗವತರಿಗೆ ಆವಾಗ 100 ರೂಪಾಯಿ ಸಂಬಳ. ಆ ಸಮಯದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು ಅಂತ ಅವರು ದೊಡ್ಡ ವೇಷಧಾರಿ, ದೊಡ್ಡ ಅನುಭವಸ್ಥರು ಅವರಿದ್ದರು. ಬಪ್ಪನಾಡು ಮೇಳದಲ್ಲಿ ಅವರದ್ದು ಮೊದಲಿಗೆ ವಿಷ್ಣು ಮಾಡಿ ಮತ್ತೆ ಬಪ್ಪವ್ಯಾರಿ ಅಂತ ಮಾಡಿಕೊಂಡಿದ್ದರು. ಅದರಲ್ಲಿ ಸುಮಾರು ವೇಷಗಳು, ದೊಡ್ಡ ದೊಡ್ಡ ವೇಷಗಳೆಲ್ಲ ಇತ್ತು. ಅದೀಗ ಕೆಲವು ವೇಷಗಳದ್ದು ನೆನಪಿಗೆ ಬರೋದಿಲ್ಲ. ಆ ಸಮಯದಲ್ಲಿ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ ವೇಷಕ್ಕೆ ಯಾವ ಕ್ರಮ ಬೇಕು, ಯಾವ ರೀತಿಯ ವೇಷಕ್ಕೆ ಯಾವ ರೀತಿಯ ಬಣ್ಣ ಬಳಿಬೇಕು ಎನ್ನುವುದನ್ನು ನೋಡಿಕೊಂಡು ಅದೇ ಕ್ರಮದಲ್ಲಿ ನಾನು ಬಣ್ಣ ಬಳಿಯುತ್ತಾ ಇದ್ದೆ. ಈಗ ಭೀಮನ ಪಾತ್ರ ಅಂತ ಹೇಳಿದರೆ ಅದು ದೊಡ್ಡ ನಾಮ, ಕಣ್ಣು ಇಷ್ಟು ದೊಡ್ಡದು, ಮತ್ತು ಕೋರೆ ರಾಡೆ ಹಾಗೆಲ್ಲ ಮಾಡಿಕೊಂಡು ಭಯಂಕರ ರೂಪದ ವೇಷವನ್ನು ಮಾಡಿಕೊಂಡಿದ್ದೆ. ಆವಾಗ ಕಾಮತ್ರಿಗೂ ಬಹಳ ಪ್ರೀತಿ ಬಂತು. ಅವರು ಮತ್ತು ಲಾಸ್ಟಿಗೆ ಬರುವ ವರ್ಷ ಮೇಳ ನಾನು ಮಾಡೋದಿದ್ದರೆ ನಿಮ್ಮನ್ನು ಖಂಡಿತ ಕರೀತೇನೆ, ನೀವು ಬೇರೆ ಮೇಳಕ್ಕೆ ಹೋಗೋದು ಬೇಡ ಅಂತ ಹೇಳಿದರು. ಆದರೆ ಏನು ಅವ್ರಿಗೆ ಆ ಮೇಳದ ತಿರುಗಾಟವನ್ನು ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಮತ್ತೆ ಕೊಲ್ಲೂರು ಮೇಳಕ್ಕೆ ಹೋದೆ. ಕೊಲ್ಲೂರು ಮೇಳದಲ್ಲಿ ಅದೇ ಮೂಕಾಂಬಿಕೆ ವೇಷ ನನ್ನ ಪಾಲಿಗೆ ಬಂತು. ಕೊಲ್ತಿಗೆ ನಾರಾಯಣಗೌಡದ ಕಮ್ಮಾಸುರ, ಹಾಗೆ ಶಂಕರನಾರಾಯಣ ಸಾಮಗ್ರದ್ದು ಅವ್ರದ್ದು ಕಮ್ಮಾಸುರ, 2ನೇ ಕಮ್ಮಾಸುರ. ಅದರ ಮಧ್ಯದಲ್ಲಿ ದೇವೇಂದ್ರ ಅದಿದ್ದೆಲ್ಲ ಬೇರೆ ಬೇರೆ ಉಂಟು, ಮತ್ತು ಬಾಲಗಳೆಲ್ಲ ಉಂಟು. ಅದೆಲ್ಲ ಬಿಟ್ಟು ಇದನ್ನೇ ನಾವು ದೊಡ್ಡದು ಮಾಡಿಕೊಂಡು ಅದನ್ನು ಹೆಸರು ಗಳಿಸಿಕೊಂಡು ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ದೇವಿ ಮಹಾತ್ಮೆಗಿಂತಲೂ ಒಳ್ಳೆಯ ರೀತಿಯಲ್ಲಿ ಕೊಂಡೋಗುತ್ತಾರೆ ಅಂತ ಹೇಳುವಲ್ಲಿವರೆಗೆ ನಾನು ಮುಟ್ಟಿಸಿದ್ದೇನೆ. ನಾನಲ್ಲ, ಆ ದೇವಿಯ ಕರುಣೆಯಲ್ಲಿ ಹಾಗೆಲ್ಲ ಇತ್ತು. ಇನ್ನು ಯಾವ ಯಾವ ಮೇಳದಲ್ಲಿ ಯಾವ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಳವಡಿಸಿ. ಈಗ ಕೋಟಿ ಜನರಲ್ಲಿ ದೇವಿ ವೈದ್ಯತೆ ಮಾಡಿ ಕಿನ್ನಿದಾರು ಅಂತ ಮಾಡಿಕೊಂಡಿದ್ದೆ. ಈಗಿನ ದೇವಿ ಅದು ಹೇಳಿ ಪ್ರಯೋಜನ ಇಲ್ಲ. ಕಿನ್ನಿದಾರು ಏನೇನೋ ಹೇಳ್ತಾರೆ, ದೇವಿ ವೈದ್ಯದಿ ಏನೇನೋ ಹೇಳ್ತಾರೆ. ಆದರೆ ಮೊದಲಿನ ಕ್ರಮ ಹಾಗಲ್ಲ, ಅದು ಬಹಳ ಕ್ರಮಸ್ಥವಾಗಿ ಇದ್ದಂತಹ ವೇಷಗಳು. ಅದನ್ನು ನಾವು ಯಾವತ್ತೂ ಮರೆಯದಂತಹ ರೀತಿಯಲ್ಲಿ ಕೊಂಡೋಗ್ತಾ ಇದ್ದೆವು.
ಹೀಗೆ ಬಹಳ ವೇಷವನ್ನು ಮಾಡಿದಂಥ ಎಲ್ಲ ವೇಷಕ್ಕೂ ನಾನು ಅಣಿಯಾದಂಥ ಕಾರಣ ನನಗೆ ಇಂತಹ ಒಂದು ಹೆಸರು ಗಳಿಸಿದ್ದಕ್ಕೆ ಈಗಲೂ ಕೆಲವು ಮಂದಿಗಳು ನನಗೆ ಬೇಕಾದ ರೀತಿಯ ಸನ್ಮಾನ ಪತ್ರಗಳನ್ನು ಕಳಿಸ್ತಾರೆ. ಅಲ್ಲದೆ ಅದರಲ್ಲಿ ಸ್ವಲ್ಪ ಮೊಬಲಗನ್ನು ಇಟ್ಟು ಹಣವನ್ನು ಇಟ್ಟು ಅಥವಾ ಹೊರಗಿನ ದೇಶದಿಂದ ನನ್ನ ಅಕೌಂಟಿಗೆ ಹಣವನ್ನು ಕಳಿಸ್ತಾ ಇದ್ದಾರೆ. 1 ವರ್ಷದ ಮಳೆಗಾಲದಲ್ಲಿ ನನಗೆ 1,46,000 ಹಣ ನನಗೆ ಬಂದಿದೆ. ಆವಾಗ ನಮ್ಮ ಇಲ್ಲಿಯೂ ಕೂಡ ಒಳ್ಳೆಯ ಗೌರವದಿಂದ ಸನ್ಮಾನಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಕೆಲವು ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಕೊಂಡು ಸತೀಶ್ ರಾವ್ ಹಾಗೆ ಕಲ್ಲೂರಾಯರು ಅವರು ಒಟ್ಟಿಗೆ ಇದ್ದರು. ಮನೆಯಲ್ಲಿ ಬಹಳ ವಿಶೇಷವಾಗಿ ತಿಂಡಿ ತಿನಿಸುಗಳನ್ನು ಅವರೇ ತಂದು ನಮಗೆಲ್ಲ ಬಡಿಸಿದರು. ಆ ಕ್ರಮದಲ್ಲಿ ನಾನು ಸಂತೋಷದಲ್ಲಿ ಇದ್ದೆ. ಆದರೆ ಈಗ ಮಕ್ಕಳು ದೊಡ್ಡವರಾದ ಕಾರಣ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿದೆ. ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು ಅಂತ ಹೇಳುವ ಧೈರ್ಯ ನನಗೆ ಉಂಟು. ಮತ್ತು ದೇವರು ಏನು ಮಾಡ್ತಾರೋ ನನಗೊಂದು ಗೊತ್ತಾಗೋದಿಲ್ಲ. ಈಗಲೂ ಯಕ್ಷಗಾನ ಕೆಲವು ವೇಷಗಳಿಗೆ ನನಗೆ ಕರೆ ಬರ್ತಿತ್ತು. ಆದರೆ ನಾನು ಒಪ್ಪುತ್ತಿರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಶರೀರ ಹೇಳಿದಾಗೆ ಕೇಳೋದಿಲ್ಲ. ಈಗ ನೀನು ಹೊಡೆಯುವಾಗ ಎಲ್ಲಿಯಾದರೂ ಕಾಲು ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಕೆಳಗೆ ಬಿದ್ದರೆ ಅದು ಬಹಳ ಒಂದು ಕೆಟ್ಟ ಹೆಸರು ಬರ್ತದೆ. ಅವ ರಂಗಸ್ಥಳಕ್ಕೆ ಬಿದ್ದಿದ್ದಾನೆ ಅಂಥೇಳಿ ಹೀಗೂ ಆಯಿತು. ಹಾಗೆ ಶ್ರೀಧರ ಭಂಡಾರಿಯವರು ಬೊಂಬೈಗೆ ಕರ್ಕೊಂಡು ಹೋದರು. ಅಲ್ಲಿ ಬೊಂಬೈಯಲ್ಲಿ ಒಂದು 10-15 ಆಟ ಇತ್ತು ನಮಗೆ. ಅದರಲ್ಲಿ ತುಳು ಪ್ರಸಂಗ ಹೆಚ್ಚಿಗೆ. ಆವಾಗ ಎಂಪೆಗಟ್ಟ ರಾಮೇಶ್ ಶೆಟ್ಟರು, ಶ್ರೀಧರ ಭಂಡಾರಿ ಮತ್ತು ಕೆಲವು ವೇಷಗಳು ಇತ್ತು. ಅವರೊಟ್ಟಿಗೂ ನಾನು ವೇಷ ಮಾಡಿದ್ದೇನೆ. ಆವಾಗ ಬೊಂಬೈಯಿಂದ ಬಂದ ನಂತರ ಭೀಮಭಟ್ರು ಅಂತೇಳಿ ಅವರ ಮರಗಾಲದ ತಿರುಗಾಟ ಇತ್ತು. ಆವಾಗ ಹೆಚ್ಚಾಗಿ ಅವರು ಸಿವೇಶ ಮಾಡಿಕೊಂಡಿದ್ದರು. ಮತ್ತೆ ಅವರಿಗೆ ವಯಸ್ಸಾಯಿತು ಅಂತೇಳಿ ದೇವಿ ನನ್ನ ಹತ್ರ ಕೊಟ್ಟರು. ದೇವಿ ನಾನು ಮಾಡಿಕೊಂಡಿದ್ದೆ. ಇನ್ನು ಮಹಿಷಾಸುರನ ಪಾತ್ರವನ್ನು ನಾನು ಮಾಡಿದ್ದೇನೆ. ಈ ದೇವಿ ಮಾತ್ಮೆಯಲ್ಲಿ ಮಾಡದೇ ಇರುವಂತಹ ವೇಷ ಅಂತ ಹೇಳಿದರೆ ಒಂದು ರಕ್ತ ಬೀಜ, ಅದೊಂದು ವೇಷ ಮಾಡಲಿಲ್ಲ. ಯಾಕಂತ ಹೇಳಿದರೆ ಆವಾಗ ನಾನು ಸಿವೇಶ ಮಾಡಿಕೊಂಡಿರ್ತಿದ್ದ ಕಾಲದಲ್ಲಿ ನನಗೆ ಆ ದೇವಿಯ ಪಾತ್ರ ಬರ್ತಿತ್ತು. ಆವಾಗ ಆ ವೇಷ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಸ್ವಲ್ಪ ವಯಸ್ಸಾಯಿತು, ನನಗೆ ಪ್ರಾಯ ಆಯಿತು ಅಂತೇಳಿ ಅದಕ್ಕೆ ಮುಂದೆ ಹೋಗಲಿಲ್ಲ ನಾನು. ಹಾಗೆ ಎಲ್ಲ ಕ್ರಮದಲ್ಲಿಯೂ ವೇಷ ಮಾಡಿದ ಕಾರಣ ಇಷ್ಟೆಲ್ಲ ಗೌರವ ನನಗೆ ಸಿಕ್ಕಿತು. ಹಾಗೆ ನಮಗೆ ಇಲ್ಲಿ ಈ ನಮ್ಮ ಕೇಂದ್ರದಲ್ಲಿ ಸತೀಶ್ ರಾವ್ ಆವಾಗ ನನ್ನನ್ನು ಫೋನ್ ಮಾಡಿ ಏನಾದರೂ ವಿಶೇಷ ಇದ್ದರೆ ಹೇಳ್ತೇನೆ ಅಂತ ಹೇಳಿಕೊಂಡಿದ್ದರು. ಅದು ನನಗೆ ಬಹಳ ಸಂತೋಷ ಆಗ್ತಿತ್ತು. ಗೌರವಪೂರ್ವಕವಾಗಿ ಅವರು ಹೇಳಿದಂಥ ಸಮಯಕ್ಕೆ ಬಂದು ಹೋಗ್ತಿದ್ದೆ. ಅಲ್ಲದೆ ಹೀಗೆ ಅತ್ಲಾಗಿ ಎಲ್ಲಿಯಾದರೂ ಹೋಗುವುದಿದ್ದರೆ ಇಳಿದು ಒಮ್ಮೆ ಮಾತನಾಡಿ ಹೋಗ್ತಿದ್ದೆ. ಅದು ನನಗೊಂದು ಅವರು ಕೊಟ್ಟ ಗೌರವಕ್ಕೆ ಪ್ರತಿಫಲ. ಹಾಗೆ ಯಕ್ಷಗಾನದಲ್ಲಿ ಈ ರೀತಿಯಲ್ಲಿ ಹೆಸರು ಗಳಿಸಬೇಕಿದ್ರೆ ಇನ್ನೊಂದು ಹೇಗಂತ ಹೇಳಿದರೆ ಹೆಣ್ಣು ಬಣ್ಣಕ್ಕೆ ಯಾವ ರೀತಿಯ ಬಣ್ಣ ಬಳಿಬೇಕು ಅದು ಸ್ವಲ್ಪ ಈಗಿನವರು ಒಟ್ಟು ಬಣ್ಣ ಬಳಿದುಕೊಂಡು ಬರ್ತಾರೆ. ಆದರೆ ಶೂರ್ಪನಖೆ ವೇಷ ಮಾಡೋದಿದ್ದರೆ ಅದು ಹೇಗೆ ಅಂತೇಳಿ ಎಲ್ಲರಿಗೂ ನೆನಪಿಗೆ ಬೇಕು. ಹೀಗೆ ಒಂದು ಬಣ್ಣದಲ್ಲೇ ಬಳೆದು ಅದಕ್ಕೆ ಬ್ಲಾಕ್ ಅಂತ ಹೇಳ್ತೇವೆ ಕೆಳಗೆ ಹಿಡಿದು ಮತ್ತು ಈಚೆ ಸೈಡಿಗೆ ಒಂದು ಹಾಗೆ ಮುತ್ತಿನ ಹಾಗೆ ಹಾರ ಹಾಕಿಕೊಂಡು ಬರ್ತಿದ್ದೆ. ಆವಾಗ ಹೆಣ್ಣು ಬಣ್ಣಕ್ಕೆ ಒಂದು ಕಿರೀಟವೇ ಬೇರೆ ಇರ್ತಿತ್ತು. ಅದನ್ನು ನಾನು ಮಾಡಿದ್ದೇನೆ. ಆ ಹೆಣ್ಣು ಬಣ್ಣಕ್ಕೆ ಯಾವ ರೀತಿಯ ಒಪ್ಪುವಂಥ ವೇಷ ಉಂಟೋ ಆ ರೀತಿಯ ಬಣ್ಣವನ್ನು ನಾನು ಹಾಕುತ್ತಾ ಇದ್ದೆ. ಇನ್ನು ಅದು ಒಂದು ಶ್ರೀವೇಷದ ಬಣ್ಣವೇ ಅಲ್ಲ, ಬೇರೆ ಬೇರೆ ಉಂಟು ಬಣ್ಣದಲ್ಲಿ. ವೃತ್ರಜ್ವಾಲೆ ಅಂತ ಒಂದು ಶ್ರೀವೇಷದ ಬಣ್ಣ. ಇನ್ನು ಕೆಲವು ವೇಷಗಳು ಅದರಲ್ಲಿ ಒಂದನೆಯದಾಗಿ ಶೂರ್ಪನಖಿ, ಅದು ಎಲ್ಲಿ ಹೋದರೂ ಬರುವಂತಹ ವೇಷ. ಅದನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೆ. ಆವಾಗ ಕೋಳೀರು ನಾರಾಯಣ ಭಟ್ರು ಅಂತೇಳಿ ಅವರು ಬಹಳ ಹೆಣ್ಣು ಬಣ್ಣಕ್ಕೆ ಹೆಸರು ಗಳಿಸಿದವರು. ಯಾಕಂದರೆ ಅವರ ಸ್ವರ ಹಾಗೆ, ಅವರ ಕುಣಿತ ಹಾಗೆ, ಮತ್ತು ಆ ಕ್ರಮ ಎಲ್ಲ ಅವ್ರದ್ದು ಬಹಳ ಒಳ್ಳೆಯದಿತ್ತು. ಅದನ್ನು ನೋಡಿ ನಾನು ಅಭ್ಯಾಸ ಮಾಡಿದ್ದೇನೆ. ಮತ್ತು ನಾಟ್ಯದ ರೂಪಿನಲ್ಲಿ ನಾನು ಕಣ್ಣಿನಲ್ಲಿ ನೋಡಿಯೇ ಅಭ್ಯಾಸ ಮಾಡಿದ್ದಲ್ಲದೆ
ಗುರುಗಳು ಅಂತ ವಾಸುದೇವ ಪ್ರಭುಗಳನ್ನು ಇಟ್ಟುಕೊಂಡಿದ್ದು. ಹೊತ್ತು 10-12 ದಿವಸ ಅವರ ಗುರುಕುಲಕ್ಕೆ ಹೋಗಿದ್ದೆ, ದಲಿತ ಶಾಲೆಯಲ್ಲಿ ಅಲ್ಲಿ ಹೋಗಿದ್ದೆ. ಮತ್ತು ನನಗೆ ಮನೆ ಬಿಟ್ಟು ಹೋಗಲಿಕ್ಕೆ ಕಷ್ಟ ಆಯಿತು. ತಂದೆಯವರಿಗೆ ಹುಷಾರಿಲ್ಲ ಅಂತಾಯಿತು. ಪೈಯೋಳಿಕೆಯಿಂದ ದಿನ ಹೋಗಿ ಕೇಶವ ಭಟ್ರಲ್ಲಿಂದ ಮದ್ದು ತರಲಿಕ್ಕಾಯಿತು. ನನಗೆ ಮತ್ತೆ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ಆಟಕ್ಕೆ ಹೋದರೆ ಯಾರು ಯಾವ ವೇಷಕ್ಕೆ ಹೇಗೆ ಕುಣಿತಾರೆ ಎಂಬುದನ್ನು ಬಹಳ ಭಕ್ತಿಯಿಂದ ನೋಡ್ತಿದ್ದೆ. ಅದೇ ನನ್ನ ಪಾಲಿಗೆ ಬಹಳ ಒಂದು ಹೆಸರು ಗಳಿಸುವಂಥ ವೇಷ ಬಂತು. ಇನ್ನು ಕೆಲವು ಮೇಳಗಳಲ್ಲಿ ಡ್ಯಾನ್ಸು ಮಾಡ್ತಿದ್ದೆ. ಅದು ಡ್ಯಾನ್ಸು ಅಂತ ಹೇಳಿದರೆ ಇಲ್ಲಿ ವೇಷ ಆಗದಿದ್ದರೆ ನನ್ನನ್ನು ಕಳಿಸಿದ್ರು, ಒಂದು ಡ್ಯಾನ್ಸ್ ಮಾಡು ಮಾರೆ, ಈ ವೇಷ ಆಗಲಿಲ್ಲ ಅಂತ. ಅದಕ್ಕೂ ನಾನು ಹೋಗ್ತಿದ್ದೆ. ಅದು ಕಂದರ ದೃಶ್ಯ ಮತ್ತು ಜಿಂಕೆಯ ದೃಶ್ಯ, ಅದೇ ಡ್ಯಾನ್ಸ್ ರೂಪದಲ್ಲಿ ಅದು ಮಾಡ್ತಾಯಿದ್ದೆ. ಅಂತೂ ನನಗೆ ನನ್ನ ಇಚ್ಛಾನುಸಾರ ಯಾವುದು ಬೇಕೋ ಅದನ್ನು ಮಾಡಿಕೊಂಡು ಹೋಗ್ತಿದ್ದೆ. ಅಂತೂ ಈಗಿನ ಕಾಲಕ್ಕೂ ಮೊದಲಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಉಂಟು. ಈಗ ವೇಷ ಮಾಡಿದವರು ಪಿಕ್ಚರ್ನಲ್ಲಿ, ಈಗ ಸಿನಿಮಾ ಥಿಯೇಟರ್ನಲ್ಲಿ ನೋಡಿ ಅವರ ರೂಪದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನಾವು ಹಾಗಲ್ಲ, ಶಾಸ್ತ್ರೀಯವಾಗಿ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಿಕೊಂಡು ಬಂದವರು. ಈಗಿನವರಿಗೆ ಹೇಳಿದರು. ಈಗ ದೇವಿ ಮಹಾತ್ಮೆಯಲ್ಲಿ ನಮ್ಮ ಇಲ್ಲಿ ಹತ್ತಿರದಲ್ಲಿ ತೊಕ್ಕೊಟ್ನವರು ಅರುಣ್ ಕುಮಾರ್ ಅಂತ ಇದ್ದಾರೆ. ಅವರ ದೇವಿ ಪಾತ್ರ ಒಳ್ಳೆಯದುಂಟು. ಆದರೆ ಅವರಿಗೆಲ್ಲ ಹೇಳಿಕೊಟ್ಟದ್ದು ನಾನು. ಈ ದೇವಿ ಹೇಗೆ ಹೋಗಬೇಕಂತ ಹೇಳುವ ಕ್ರಮ ಅವರಿಗೆ ಹೇಳಿಕೊಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ, ಸಿಂಹವಾಹಿನಿ ಆಗುತ್ತೇನೆ ಅಂತ ಹೇಳುವಾಗ ಅದು ತುದಿ ಕಾಲಿನಲ್ಲಿ ನಿಂತು ಅದು ಶರೀರ ಅಲುಗಾಡಿಸಿದರೆ ಆ ದೇವಿ ಪ್ರತ್ಯಕ್ಷವಾಗಿ ಅವರಿಗೆ ಬಂತು ಅಂತ ಹೇಳುವ ದೃಷ್ಟಿಯಲ್ಲಿ ಕಾಣ್ತದೆ. ಅದನ್ನು ನಾನು ಹೇಳಿಕೊಟ್ಟಿದ್ದೇನೆ. ಅವ್ರ ಹತ್ರ ಬೇಕಿದ್ದರೆ ಕೇಳಿ. ಆ ಕ್ರಮ ಮಾಡಬೇಕು. ಮೊದಲಿನವರು ಹಾಗೆ ಮಾಡ್ತಿದ್ರು. ತುದಿ ಕಾಲದಲ್ಲಿ ನಿಂತು ಶರೀರವನ್ನು ಅಲುಗಿಸಬೇಕು. ಆವಾಗ ಅವರಿಗೆ ದೇವಿ ಪ್ರತ್ಯಕ್ಷ ಆಯಿತು ಅಂತ ಗೊತ್ತಾಗುತ್ತದೆ ಅಂತೇಳಿ ಹೇಳಿಕೊಟ್ಟಿದ್ದೇನೆ. ಈಗಲೂ ಮಾಡ್ತಾ ಇದ್ದಾರೆ ಅವರು. ಎಲ್ಲಿ ನಾನು ಸಿಕ್ಕಿದ್ರು, ಈಗ ಮಾರ್ಗದಲ್ಲಿ ಸಿಕ್ಕಿದರೂ ಕಾಲು ಹಿಡಿದು ಕೈ ಮುಗಿಸ್ತಾರೆ ಅಂತಹ ಜನ, ಒಳ್ಳೆ ಗುಣದವರು. ಹಾಗೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಈಗಿನವರು ಮಾಡ್ತಾರೆ, ಅದಕ್ಕೆ ನಾವು ಎಂಥದ್ದು ಹೇಳಿಕೊಟ್ರೆ ಇವೆಂತ ಹೇಳೋದಪ್ಪ ಅಂತ ಆಗ್ತದೆ. ಅದಕ್ಕೆ ಕೇಳುವವರಿಗೆ ಹೇಳ್ತೇನೆ, ಕೇಳದಿದ್ದವರಿಗೆ ಯಾವುದು ಹೇಳುವುದಿಲ್ಲ. ಇನ್ನು ತಾಳಮದ್ದಳೆಗೆ ಹೋಗ್ತಿದ್ದೆ ನಾನು. ಆವಾಗ ಕೆಲವು ಪದ್ಯಕ್ಕೆ ನನ್ನನ್ನು ಕೂತುಗೊಳಿಸ್ತಾ ಇದ್ದರು. ಯಾಕೆಂತೇಳಿದರೆ ಸ್ವಲ್ಪ ಸ್ವರದ ಮಟ್ಟಿಗೆ ಒಳ್ಳೆಯಿತ್ತು, ವಾಯ್ಸು ಸರಿ ಇತ್ತು, ಶ್ರುತಿಗೆ ಸೇರಿಕೊಂಡಿತ್ತು. ಅದಕ್ಕೊಂದು 4 ಪದ್ಯಕ್ಕೆ ನನ್ನನ್ನು ಕೂತುಗೊಳಿಸ್ತಾ ಇದ್ದರು. ಅಷ್ಟು ಮಾತ್ರ ಅಲ್ಲ, ಚೆಂಡೆ ಬಡಿಲಿಕ್ಕೂ ಒಬ್ಬ ಚೆಂಡೆ ಬಾರಿಸುವವರು ಬರುವಾಗ ಸ್ವಲ್ಪ ತಡ ಆಯಿತು ಅಂತಾದರೆ ಉರುಳಿಕೆ ಒಂದು ಬಾರದಿದ್ದು ಆ ಚೆಂಡೆ ಹೇಗೆ ಬಾರಿಸಬೇಕು ಅಂತೇಳು ಅದು ಆ ಮಟ್ಟಿಗೆ ನಾನು ಹೋಗ್ತಾ ಇದ್ದೆ. ಇನ್ನು ಮೊದಲಿಗೆ ಎಡ ಮಾತ್ರ ಕೊಡೋದು, ಅದು ಅಭ್ಯಾಸ ಮಾಡಿದಲ್ಲ, ನಾನು ನೋಡಿದ ಕ್ರಮದಲ್ಲಿ, ಅಭ್ಯಾಸದಲ್ಲಿ ಇದ್ದ ಕ್ರಮದಲ್ಲಿ ಮಾಡಿಕೊಂಡಿದ್ದೆ. ಹಾಗೆ ಎಲ್ಲ ಮಟ್ಟಿಗೂ ಕಲಾವಿದ ಒಬ್ಬ ಹೌದು ಅಂತ ಹೇಳುವ ಹೆಸರಿಗೆ ನಾನು ಬಂದದ್ದು ಹೌದು. ಇನ್ನು ಹೇಳುವುದಿದ್ದರೆ ಸುಮಾರು ಉಂಟಪ್ಪ, ದೊಡ್ಡ ದೊಡ್ಡ ಕಥೆಗಳೆಲ್ಲ ಉಂಟು. ಪಾರಿಜಾತ ಪ್ರಸಂಗದಲ್ಲಿ ಕೃಷ್ಣ ಮತ್ತು ಸತ್ಯಭಾಮೆ ಅವರ ಸಂವಾದದಲ್ಲಿ ಬಹಳ ದೊಡ್ಡದಾಗಿ ಮಾಡಿಕೊಂಡಿದ್ದೆವು. ಆವಾಗ ಮದವರು ಗಣಪತಿರಾವು ಕೃಷ್ಣ, ನಂದು ಸತ್ಯಭಾಮೆ. ಹಾಗೆ ಅವರಿಗೂ ನನಗೂ ಬಹಳ ವಾದ ಆಗಿಕೊಂಡಿತ್ತು. ಅದರಲ್ಲಿ ಒಬ್ಬ ರಾಕ್ಷಸ, ಅವ ನರಕಾಸುರ ಅಂತೇಳಿ ಅವನ ಹೆಸರು. ಮತ್ತು ಅವನ ಮಂತ್ರಿಯಾಗಿ ಮುರಾಸುರ ಅಂತ ಇದ್ದರು. ಆ ಮುರಾಸುರ ಅಂತ ಹೇಳುವ ವೇಷ ನಾನು ಮಾಡ್ತಿದ್ದೆ. ಮತ್ತು ಚಂದ್ರಗಿರಿ ಅಂಬಣ್ಣಂದು ನರಕಾಸುರ. ಆವಾಗ ಬಹಳ ಅವ್ರದ್ದೊಂದು ಕುಣಿಕೆ ಕ್ರಮ ಬೇರೆ, ಶ್ರೀವೇಷಕ್ಕೆ ಹೇಳುವಂತಹ ಕ್ರಮ ಬೇರೆ. ಅಂಥ ವೇಷದವರು ಈಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಹಾಗೆಂತ ಅವರು ಬಣ್ಣ ಕ್ರಮ ನೋಡಿದರೆ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದರೆ 3 ಎಸಳೆಸಲಾಗಿ 3 ರೀತಿಯ ಕಲರಿನ ಬಣ್ಣ ಅವರು ಚುಟ್ಟಿಯಲ್ಲಿ ಬರ್ತಿದ್ರು. ಈ ಚುಟ್ಟಿ ಹಿಡಿಯುವುದು ಅಂತ ಹೇಳಿದರೆ ಅದು ಬಹಳ ಕಷ್ಟದ ಕೆಲಸ, ಒಂದೇ ಸಲ ಆಗೋದಿಲ್ಲ. ಸ್ವಲ್ಪವೇ ಇಟ್ಟುಕೊಂಡು ಅದು ಮುಖ ಇಷ್ಟು ಅಗಲ ಆಗೋವರೆಗೆ ಹೋಗಬೇಕು.
ಬೆಳಿಗ್ಗೆ ಬರುವಂತಹ ವೇಷ ಆದರೂ ಕೂಡ ಒಂದು 10 ಗಂಟೆ 11 ಗಂಟೆಗೆ ಚುಟ್ಟು ಬೆಳೆಯೋರು ಶುರು ಮಾಡ್ತಾರೆ. ಅದು ಸ್ವಲ್ಪ ಇಟ್ಟುಕೊಂಡು ಹೋಗಬೇಕು. ಅದು ಹೇಗೆ ಈ ಬೆಳ್ತಿಗೆ ಅಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಒಟ್ಟು ಅರಿಬೇಕು. ಅದು ಬಹಳ ನೈಸಾಗಬೇಕು. ಅದು ಅಡಿಗೆಯವರು ಆ ನೈಸಾಗಿ ಕಡಿದು ತರಬೇಕು. ಅದನ್ನು ಬೇರೆ ಬೇರೆ ಬಣ್ಣ ಹಾಕಿ ಅವರು ಇಟ್ಕೊಂಡಿದ್ದ ಕ್ರಮ ಅಂತ ನೋಡಿದರೆ, ಅವರ ರೂಪ ನೋಡಿದರೆ ಬಹಳ ಕಣ್ಣಿಗೊಂದು ಸಂತೋಷ ಆಗ್ತದೆ. ಇಷ್ಟು ದೊಡ್ಡಕ್ಕೆ ಹೀಗೆ ಇಷ್ಟು ದೊಡ್ಡ ಬರಬೇಕಿದ್ರೆ ಎಷ್ಟು ಅವರು ಇಡಬೇಕು, ಹಾಗೆ ಇರ್ತಿದ್ರು. ಮತ್ತು ಬಹಳ ಸಾಧು ಗುಣ ಅವ್ರದ್ದು. ಚಂದ್ರಗಿರಿ ಅಮ್ಮಣ್ಣ ಅಂತ ಹೇಳಿದರೆ, ಮತ್ತು ಅವರು ಧರ್ಮಸ್ಥಳದ ಮೇಳಕ್ಕೆ ಹೋದರು. ಧರ್ಮಸ್ಥಳ ಮೇಳದಿಂದ ಮತ್ತು ಅವರು ಯಾವುದೋ ಒಂದು ಕಾರಣಕ್ಕೆ ಧರ್ಮಸ್ಥಳದಿಂದ ಬಿಟ್ಟರು. ಮತ್ತು ಬಣ್ಣದ ಮಾಳಿಗೆ ಅಂತ ಹೇಳುವವರು ಇದ್ದರು, ಅವರು ಹೆಸರು ಗಳಿಸಿದವರು. ಅವರು ಧರ್ಮಸ್ಥಳ ಮೇಳಕ್ಕೆ ಹೋದರು. ಮತ್ತು ಅವರು ಬಿಟ್ಟ ನಂತರ ಪೊಕಳಕುಂಜ ಕೃಷ್ಣನಾಯ್ಕ ಅಂತ ಇದ್ದು, ಅವರು ಕಡೆಯವರೆಗೆ ತಿರುಗಾಟ ಇದ್ದರು. ಏನೋ ಹುಷಾರಿ ಇಲ್ಲದೆ ಅವರು ಮತ್ತು ಮನೆಯಲ್ಲಿ ಉಳ್ಕೊಂಡ್ರು. ಆದರೆ ಅವರು ಹಾಗೆ ಒಳ್ಳೆಯ ಕ್ರಮದಲ್ಲಿ ಬಣ್ಣಗಾರಿಕೆ ಮಾಡಿಕೊಂಡು ಧರ್ಮಸ್ಥಳ ಮೇಳದಲ್ಲಿ ಒಳ್ಳೆಯ ಹೆಸರು ಗಳಿಸಿದವರು ಇದ್ದಾರೆ.